ಈಗ ನೀವು ನೋಡ್ತಾ ಇರೋದು ದೇವಿರಮ್ಮನ ದೇವಸ್ಥಾನ. ಇದು ಚಿಕ್ಕಮಗಳೂರಿನಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಬರುತ್ತೆ. ಚಿಕ್ಕಮಗಳೂರಿನಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಮಲ್ಲೇನಹಳ್ಳಿ ಅನ್ನೋ ಒಂದು ಹಳ್ಳಿ ಇದೆ. ಆ ಒಂದು ಹಳ್ಳಿಯಿಂದ ಸ್ವಲ್ಪ ಒಂದು 5 ಕಿಲೋಮೀಟರ್ ದೂರದಲ್ಲಿ ಬಂದರೆ ನಮಗೆ ಈ ದೇವಿರಮ್ಮನ ದೇವಸ್ಥಾನ ನೋಡಲಿಕ್ಕೆ ಸಿಗುತ್ತೆ. ಈ ದೇವಸ್ಥಾನದ ಹಿಂದುಗಡೆ ದೇವಿರಮ್ಮನ ಬೆಟ್ಟವನ್ನು ಈಗ ನೀವು ನೋಡ್ತಾ ಇದ್ದೀರಾ. ಇದನ್ನು ನಾವು ಮಾಣಿಕ್ಯಧಾರ ವಾಟರ್ ಫಾಲ್ಸ್ ಅಂತಲೂ ಕೂಡ ಕರಿತೀವಿ. ಆ ಮೇಲ್ಗಡೆ ಅಲ್ಲಿ ಮಾಣಿಕ್ಯಧಾರ ವಾಟರ್ ಫಾಲ್ಸ್ ಕೂಡ ಅಲ್ಲಿ ಆ ಒಂದು ಬೆಟ್ಟದಲ್ಲೇ, ಈ ಒಂದು ದೇವಿರಮ್ಮನ ಬೆಟ್ಟದಲ್ಲೇ ಅದು ಆ ಫಾಲ್ಸ್ ಇದೆ. ಸೊ ಇದನ್ನು ನಾವು ಸೆಕೆಂಡ್ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಅಂತಲೂ ಕೂಡ ನಾವು ಇದನ್ನು ಗುರುತಿಸ್ತೀವಿ. ಈ ಒಂದು ಬೆಟ್ಟದ ಎತ್ತರ ಏನಿದೆ 3000 ಅಡಿ ಅಂತ ಹೇಳಲಾಗುತ್ತೆ. ಈ ಒಂದು ದೇವಸ್ಥಾನ ಬಹಳ ವಿಶೇಷವಾದಂತಹ ದೇವಸ್ಥಾನ. ಇಟ್ ಹ್ಯಾಸ್ ಎ ಯುನಿಕ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಈ ಒಂದು ದೇವಸ್ಥಾನವನ್ನು ಹಲವಾರು ವಿಶಿಷ್ಟವಾದಂತಹ ಮಾರ್ಬಲ್ಸ್ಗಳಿಂದ ಈ ಒಂದು ದೇವಸ್ಥಾನವನ್ನು ಕಟ್ಟಲಾಗಿದೆ. ಈ ಒಂದು ದೇವಸ್ಥಾನದ ಇತಿಹಾಸವನ್ನು ನಾವು ಪರಿಶೀಲಿಸಿದಾಗ ಈ ಒಂದು ದೇವಸ್ಥಾನಕ್ಕೆ ತನ್ನದೇ ಆದಂತಹ ಒಂದು ಕತೆ ಇರುವುದು ನಮಗೆ ಗೊತ್ತಾಗುತ್ತೆ. ಆ ಕತೆ ಏನು ಅಂತ ಅಂದರೆ, ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನ ಒಬ್ಬ ರಾಕ್ಷಸನನ್ನು ವಧಿಸಿ ಬಂದು ಈ ಒಂದು ಬೆಟ್ಟದ ಮೇಲೆ ಬಂದು ಆ ದೇವಿ ನೆಲೆಸ್ತಾಳೆ. ಅಂದಿನಿಂದ ಭಕ್ತಾದಿಗಳು ಈ ಚಾಮುಂಡೇಶ್ವರಿ ದೇವಿಯನ್ನು ದೇವಿರಮ್ಮನ ಅವತಾರದಲ್ಲಿ ಈ ಒಂದು ಊರಲ್ಲಿ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ. ವರ್ಷದಲ್ಲಿ ಒಮ್ಮೆ ಮಾತ್ರ ನಾವು ಈ ದೇವಿರಮ್ಮನ ದರ್ಶನವನ್ನು ಈ ಬೆಟ್ಟದ ಮೇಲೆ ನಾವು ಆ ದರ್ಶನವನ್ನು ಪಡೆದುಕೋಬಹುದು. ಅದು ಯಾವಾಗ ಅಂತ ಅಂದರೆ, ದೀಪಾವಳಿಯ ದಿವಸ ಈ ದೇವಿರಮ್ಮನ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಆ ಬೆಟ್ಟದ ಮೇಲೆ ಇಡಲಾಗುತ್ತೆ. ಸಾವಿರಾರು ಭಕ್ತಾದಿಗಳು ಬರೀ ಕಾಲಲ್ಲಿ ಈ 3000 ಅಡಿ ಎತ್ತರವಾಗಿರ್ತಕ್ಕಂತಹ ಒಂದು ಬೆಟ್ಟವನ್ನು ಹತ್ತಿ ಆ ದೇವಿಯ ದರ್ಶನವನ್ನು ಪಡೆದುಕೊಳ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ಅವರು ನೆರವೇರಿಸ್ಕೊಳ್ತಾರೆ.